ಶಾಸಕರು ಸಚಿವರ ನಡುವೆನೂ ಕೂಡ ಟೆನ್ಷನ್ ಇದೆ. ಅವರು ಕೂಡ ತುಂಬಾ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಟೆನ್ಷನ್ನು ಸಚಿವರುಗಳಿಗೆ? ಸಚಿವ ಸಂಪುಟ ಪುನರ್ರಚನೆ ಆಗ್ಬಿಟ್ರೆ ಅಥವಾ ನಾಯಕತ್ವ ಬದಲಾವಣೆ ಆದ್ರೆ ಸಂಪೂರ್ಣವಾಗಿ ಬದಲಾವಣೆ ಆಗುವಂತ ಚಾನ್ಸಸ್ ಇದೆ. ಸಚಿವರು ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಸಖತ್ತಾಗಿ ಸರ್ಕಸ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಗ್ರೇಸ್ ಮಾರ್ಕ್ಸ್ ಅನ್ನುವ ರೀತಿಯಲ್ಲಿ ಒಂದು 6 ತಿಂಗಳು ಎಕ್ಸ್ಟ್ರಾನೇ ಸಿಕ್ತು. ಆಕ್ಚುಲಿ 2 ವರ್ಷಕ್ಕೆ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಬಿಗ್ ಬ್ಯಾಂಡೆಟ್ ಕಾಂಗ್ರೆಸ್ಗೆ ಸಿಕ್ಕಿದ್ದು, ಆದ್ರೆ 2 ವರ್ಷಕ್ಕಾಗಲಿಲ್ಲ. 2.5 ವರ್ಷಕ್ಕಾಗುತ್ತೆ ಅನ್ಕೊಂಡಿದ್ರು, ಅದು ಕೂಡ ಆಗ್ಲಿಲ್ಲ. ಸಚಿವ ಸ್ಥಾನದ ಆಕಾಂಕ್ಷಿಗಳು 3 ವರ್ಷ ಆಯ್ತು, 3 ವರ್ಷನೂ ಕೂಡ ಆಗಿಲ್ಲ. ಆದ್ರೂ ಕೂಡ ಇನ್ನೂ ಸಾಕಷ್ಟು ಜನ ಸಚಿವರುಗಳು ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಳಿಕ್ಕೆ ದೊಡ್ಡ ಪೈಪೋಟಿನೇ ಮಾಡ್ತಾ ಇದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ. ಇನ್ನ ಶಾಸಕರಿಗೆ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳುವಂತ ತವಕ. ಸಿಎಂ ಜೊತೆನೆ ದೆಹಲಿಯಲ್ಲಿರುವಂತದ್ದು ಕೆಲವು ಸಚಿವರು. ಸಿದ್ದರಾಮಯ್ಯ ಪರವಾಗಿ ಆಪ್ತ ಸಚಿವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇಂದು ಹಲವು ಸಚಿವರು ದೆಹಲಿಗೆ ಪ್ರಯಾಣ ಮಾಡುವಂತ ಸಾಧ್ಯತೆ ಇದೆ. ಕಂಪ್ಲೀಟ್ ಆಗಿ ಶಿಫ್ಟ್ ಆಗ್ತಾ ಇದೆ ದೆಹಲಿಯಲ್ಲಿ ಕಾಂಗ್ರೆಸ್ನ ಬೆಳವಣಿಗೆ. ಸಚಿವ ಸ್ಥಾನ ಆಕಾಂಕ್ಷಿಗಳಿಂದಲೂ ಕೂಡ ದೆಹಲಿ ಪರೇಡ್ ಅನ್ನ ಮಾಡಲಾಗ್ತದೆ. ವರಿಷ್ಠರ ಭೇಟಿಗೆ ಸಚಿವ ಸ್ಥಾನ ಆಕಾಂಕ್ಷಿಗಳು ಯತ್ನವನ್ನ ಮಾಡ್ತಾ ಇರುವಂತದ್ದು ಕುತೂಹಲಕಾರಿ ಘಟ್ಟವನ್ನ ತಲುಪಿರುವಂತದ್ದು ಕೈ ರಾಜಕೀಯ. ಏನಾಗುತ್ತೆ? ಬದಲಾವಣೆ ಅಂತೂ ಆಗುತ್ತೆ. ಆದ್ರೆ ಆ ಬದಲಾವಣೆ ಅನ್ನುವಂಥದ್ದು ಯಾವ ರೀತಿಯಾಗಿ ನಾಯಕತ್ವ ಮುಖಾಂತರ ಬದಲಾವಣೆ ಆಗುತ್ತಾ ಅಥವಾ ಸಚಿವ ಸಂಪುಟ ಪುನಾರಚನೆಗೆ ಅಷ್ಟೇ ಸೀಮಿತ ಆಗುತ್ತಾ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಇದ್ದಾರೆ. ಕೃಷ್ಣ, ಇಲ್ಲಿ ಮೇನ್ಲಿ ನೋಡ್ತಾ ಇದ್ವಿ, ಒಂದ್ ಕಡೆ ನಾಯಕತ್ವದ ಗೊಂದಲ ಇದೆ, ಅದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬಹುದು ಅನ್ನುವಂತ ನಿರೀಕ್ಷೆ ಇರುವಂತದ್ದು. ಇದರ ಜೊತೆಗೆ ಸಚಿವರಾಗಿರುವಂತವ್ರಿಗೆ ಯಾವ ರೀತಿಯಾಗಿ ಟೆನ್ಷನ್ ಕಾಡ್ತಾ ಇದೆ, ಮತ್ತೊಂದ್ ಕಡೆ ಕಳೆದ 3 ವರ್ಷಗಳಿಂದಲೂ ಕೂಡ ಚಾತಕ ಪಕ್ಷಿಯಂತೆ ಕಾಯ್ತಾ ಇರುವಂತ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾವ ರೀತಿ ನಿರೀಕ್ಷೆ ಮತ್ತೆ ಟೆನ್ಷನ್ ಅಲ್ಲೂ ಕೂಡ ಇದ್ದಾರೆ ಅಂತ. ಪೃಥ್ವಿರಾಜ್, ಈಗಾಗಲೇ ಕಾಂಗ್ರೆಸ್ ರಾಜ್ಯ ಸರ್ಕಾರ 3 ವರ್ಷಗಳನ್ನು ಪೂರೈಸ್ತಾ ಇದೆ. ಎಲ್ಲೊಂದು ಕಡೆ ಸಂಪುಟ ಪುನರಚನೆ ಆಗುತ್ತೆ ಅನ್ನೋ ಒಂದು ಆಸೆಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳಿರುವಂತದ್ದು. ಕಳೆದ 2.5 ವರ್ಷ ಆದ ಕೂಡಲೇ ಶಾಸಕರು ಡಿಮ್ಯಾಂಡ್ ಅನ್ನ ಮಾಡಿದ್ರು, ಸಂಪುಟ ಪುನರಚನೆ ಮಾಡಬೇಕು ಅನ್ನುವಂಥದ್ದು. ಮತ್ತೆ ಹಿರಿಯ ಸಚಿವರ ವಿರುದ್ಧವಾಗಿ ದಂಗೆ ಕೂಡ ಇದ್ದಿದ್ರು. ಅಂದ್ರೆ ಅವರನ್ನೆಲ್ಲರೂ ಕೂಡ ಕೈ ಬಿಡೋದ್ರ ಮುಖಾಂತರವಾಗಿ ನಮಗೆ ಅವಕಾಶ ಮಾಡಿಕೊಡ್ಬೇಕು ನಿಟ್ಟಿನಲ್ಲಿ ಯಾವಾಗ ಈಗ ಸಂಪುಟ ಪುನರಚನೆ ಅಥವಾ ನಾಯಕತ್ವ ಬದಲಾವಣೆ ಅನ್ನೋ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿದಾರೋ, ಇದೀಗ ಶಾಸಕರು ಮತ್ತು ಸಚಿವರೆಲ್ಲರೂ ಕೂಡ ದೆಹಲಿ ಪ್ರಯಾಣ ನಡೆಸಿರುವಂತದ್ದು. ಈ ನಿನ್ನೆ ದಿನ 20ಕ್ಕೂ ಹೆಚ್ಚು ಜನ ಶಾಸಕರು ಈಗಾಗಲೇ ದೆಹಲಿಯಲ್ಲಿ ಬಿಡುಬಿಟ್ಟಿರುವಂತದ್ದು. ಮತ್ತಷ್ಟು ಜನ ಶಾಸಕರು ಕೂಡ ಇವತ್ತು ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಮತ್ತಷ್ಟು ಜನ ಸಚಿವರುಗಳು ಕೂಡ ಸಂಪುಟದಿಂದ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಆಪ್ತ ಮಾಡಿದ ಸಚಿವರುಗಳು ಕೂಡ ಕೈ ಬಿಡುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನ ಡಿ.ಕೆ. ಶಿವಕುಮಾರ್ ಕೂಡ ಮಾಡಿದಂಥದ್ದು. ಯಾಕಂದ್ರೆ ಆರಂಭದ ದಿನಗಳಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅಧಿಕಾರದಲ್ಲಿ 5 ವರ್ಷಗಳ ಕಾಲ ಪೂರ್ಣಗೊಳಿಸಬೇಕು ಅನ್ನೋ ಮಾತನ್ನ ಮಾತಾಡ್ತಾ ಇದ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ಅವ್ರನ್ನ ಕೈ ಬಿಡಬೇಕು ನಿಟ್ಟಿನಲ್ಲಿ, ಅವ್ರನ್ನ ಕೊಡಬೇಕು ನಿಟ್ಟಿನಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರುಗಳು ಯಾರೆಲ್ಲ ಇದ್ದಾರೆ ಅವರು 5 ವರ್ಷಗಳ ಕಾಲ ಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಬೇಕು ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಹಾಕೋದ್ರ ಮುಖಾಂತರವಾಗಿ ತಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಅಲ್ಲಿ ತೋರಿಸೋದ್ರ ಮುಖಾಂತರವಾಗಿ 5 ವರ್ಷಗಳ ಕಾಲ ಮಂತ್ರಿ ಆಗುವ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಹಿರಿಯ ಶಾಸಕರು ಕೂಡ ಇಲ್ಲೊಂದು ಕಡೆ ಈಗಾಗಲೇ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿಯನ್ನು ಮಾಡಿದ್ರು. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಯಾವಾಗ ಸಿಎಂ ಮತ್ತೆ ಡಿಸಿಎಂ ದೆಹಲಿಗೆ ಹೋದ್ರು, ಅದಾದ ಬಳಿಕವಾಗಿ ಹಿರಿಯ ಶಾಸಕರು ಕೂಡ ದೆಹಲಿಗೆ ಹೋಗಿರುವಂತದ್ದು. ಅಲ್ಲಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ನಿರ್ಣಯವನ್ನು ತೋರ್ತಾರೆ ಅದರ ಆಧಾರದ ಮೇಲೆ ಎಲ್ಲೊಂದು ಕಡೆ ಒತ್ತಡವನ್ನು ಹಾಕೋದ್ರ ಮುಖಾಂತರವಾಗಿ ಮಂತ್ರಿಮಂಡಲ ಪುನರಚನೆ ಆದ ಸಂದರ್ಭದಲ್ಲಿ ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ನಿಟ್ಟಿನಲ್ಲಿ ಕೂಡ ಡಿಮ್ಯಾಂಡ್ ಕೂಡ ಮಾಡಿದ್ದಾರೆ. ಒಂದ್ ಕಡೆಗೆ ಈಗಾಗಲೇ ನಾಯಕತ್ವದ ಬದಲಾವಣೆ ಅಥವಾ ಸಂಪುಟ ಪುನರಚನೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಒಂದ್ ವೇಳೆ ಏನಾದರೂ ಸಿಎಂ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರೆದೇ ಆದಲ್ಲಿ ಇಲ್ಲೊಂದು ಕಡೆ ಸಂಪುಟದ ಬಹುತೇಕ ಸಚಿವರುಗಳನ್ನು ಕೂಡ ಕೈ ಬಿಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಅವರೆಲ್ಲರೂ ಕೂಡ 3 ವರ್ಷಗಳ ಕಾಲ ಮಂತ್ರಿಯಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನೆಲ್ಲರೂ ಕೂಡ ಕೊಡೋದ್ರ ಮುಖಾಂತರವಾಗಿ ಹಿರಿಯವರಿಗೆ ಶಾಸಕರಿಗೆ ಅವಕಾಶ ಮಾಡಿಕೊಡುವಂತ ಕೂಡ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನವನ್ನ ಮಾಡಬಹುದಾಗಿದೆ. ಯಾಕಂದ್ರೆ 2028ಗೆ ನಿಮ್ಮ ಕ್ಲೈಮ್ ಅನ್ನ ಮಾಡ್ಕೊಳ್ಳಿ, ಆದ್ರೀಗ ಸುಮ್ನಿರಿ ಅನ್ನೋ ಒಂದು ಮಾತನ್ನ ಹೈಕಮಾಂಡ್ ನಾಯಕರು ಹೇಳಿದಂತ ಸಂದರ್ಭದಲ್ಲಿ ತಮ್ಮ ಕಡೆಯವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಂತ್ರಿಮಂಡಲದಲ್ಲಿ ಅವಕಾಶ ಮಾಡಿಕೊಡುವಂತ ಕೂಡ ಡಿ.ಕೆ. ಶಿವಕುಮಾರ್ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ 5 ವರ್ಷಗಳ ಕಾಲ ಪೂರ್ಣಗೊಳಿಸುವಂತ ಕೂಡ ತಂತ್ರಗಾರಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ತಮ್ಮ ಸಚಿವರುಗಳು ಯಾರಲ್ಲೇ ಇದ್ದಾರೆ, ಉದಾಹರಣೆಗೆ ಮಹದೇವಪ್ಪ ಆಗಿರ್ಬೋದು, ಬೈರತಿ ಸುರೇಶ್ ಆಗಿರ್ಬೋದು, ಈ ರೀತಿಯಾದಂತಹ ಸಚಿವರುಗಳನ್ನ 5 ವರ್ಷಗಳ ಕಾಲ ಉಳಿಸಿಕೊಳ್ಳುವಂತ ಕೂಡ ಸಿಎಂ ಸಿದ್ದರಾಮಯ್ಯ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ಜನ ಯಾರೆಲ್ಲ ಕಾರ್ಯವೈಖರಿ ಸರಿ ಇಲ್ಲ ಮತ್ತೆ ಯಾರೆಲ್ಲ ಭ್ರಷ್ಟಾಚಾರ ಆರೋಪಕ್ಕೆ ಸಿಲುಕಿದ್ದಾರೆ ಅವರನ್ನ ಕೈ ಬಿಡೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆಗೆ ಹಿರಿಯರಿಗೆ ಮತ್ತಷ್ಟು ಜನ ಹಿರಿಯ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡೋದ್ರ ಮುಖಾಂತರವಾಗಿ ಕನಿಷ್ಠ 20 ಜನ ಶಾಸಕರಿಗೆ ಅವಕಾಶ ಮಾಡಿಕೊಡುವಂತ ಕೂಡ ಈಗಾಗಲೇ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಹಾಗಾಗಿನೇ ಶಾಸಕರು ಸಚಿವರು ಎಲ್ಲರೂ ಕೂಡ ಈಗಾಗಲೇ ಕಾತರದಿಂದ ಕಾಯ್ತಾ ಇರತಕ್ಕಂಥದ್ದು ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವರು ಏನ್ ನಡೆಯನ್ನು ತೋರ್ತಾ ಇರುವಂತದ್ದು, ಆ ಒಂದು ನಿರ್ಧಾರದ ಆಧಾರದ ಮೇಲೆ ಸಂಪುಟ ಪುನರಚನೆ ಭವಿಷ್ಯ ನಿರ್ಧಾರವಾಗುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಹಿರಿಯ ಶಾಸಕರೆಲ್ಲರೂ ಕೂಡ ದೆಹಲಿಗೆ ಹೋಗಿ ಬೀಡನ್ನ ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಹಿರಿಯ ಸಚಿವರುಗಳು ಕೂಡ ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ. ಮತ್ತಷ್ಟು ಜನ ಶಾಸಕರು ಮತ್ತು ಸಚಿವರುಗಳೆಲ್ಲರೂ ಕೂಡ ದೆಹಲಿಯಲ್ಲಿ ಏನಾಗುತ್ತೆ ಅನ್ನೋ ಒಂದು ಬೆಳವಣಿಗೆಯನ್ನ ಇದೀಗ ಕರ್ನಾಟಕದಲ್ಲಿ ಇದ್ಕೊಂಡೇ ನೋಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಬೆಳಿಗ್ಗೆ 11 ಗಂಟೆಗೆ ನಡೆಯುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಅಂದ್ರೆ ಕಾಂಗ್ರೆಸ್ನ ಹೈ ವೋಲ್ಟೇಜ್ ಮೀಟಿಂಗ್ ಏನಾಗುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಪೃಥ್ವಿರಾಜ್, ಓಕೆ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಕೃಷ್ಣ, ನಿಮ್ಮೆಲ್ಲ ಮಾಹಿತಿ.